ಸೋಮವಾರ ಮಾಡಬೇಕಾಯ್ತು, ಮಂಗಳವಾರ ಮಾಡಿಬಿಟ್ಟು ನಾವು ಯಾವುದೋ ಒಂದು ವೆಹಿಕಲ್ ಯಾವುದೋ ಒಂದು ಗಾಡಿ ತಗೋತಾರೆ, ಬಿದ್ದೋಗುತ್ತೆ, ನಾವು ರಾಹುಲ್ ತಗೊಂಡ್ವಿ ಇಲ್ಲ ಮಂಗಳವಾರ ತಗೊಂಡು ಬಿದ್ದೋಯ್ತು ಅನ್ನೋದು ಇದು ತಪ್ಪದು. ಅದಕ್ಕೆ ಅದರದ್ದೇ ಆಗಿರತಕ್ಕಂಥ ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಸೊ ಭೂತ ಪ್ರೇತ ಪಿಶಾಚ ಅನ್ನೋದು ಅದು ನಿಜ, ಸತ್ಯವೂ ಹೌದು, ಅದು ಇದೆ. ಅದ್ರ 100ಕ್ಕೆ 9 ಜನ ಕೇಳ್ಕೊಳ್ಳುತ್ತೆ. ಇನ್ನೂ ಒಬ್ಬರು ಯಾರೋ ಒಬ್ಬರು ಮಾನಸಿಕವಾಗಿ ಅವರು ರೋಗಿಗಳಾಗಿರುತ್ತೆ ಅಂತ ನಾವು ಅನ್ಕೋತೀವಿ. ಈ ಭೂತ ಪ್ರೇತ ಪಿಶಾಚಿ ಕಾಟ ಬಂದಾಗ ಮೊದಲು ಹೇಳಿದೆ ನನಗೆ ಅವ್ರ ಅನಾರೋಗ್ಯ ತುತ್ತಾಗ್ತಾರೆ, ಎರಡನೇದು ಮನೆಯಲ್ಲಿ ಅನರ್ಥಗಳಾಗ್ತಾ ಇರ್ತವೆ, ಮೂರನೇದು ಪುತ್ರ ಮರಣ ಆಗ್ತದೆ. ಇದು ಮೂರನ್ನು ನಾವು ಗಮನ ತಗೋತೀವಿ. ಆ ನಂತರ ಒಂದು ಪ್ರಶ್ನೆ ಕುಂಡ್ಲಿ ಹಾಕಿದಾಗ ಅವ್ರು ನಾವು ಕೇಳ್ತಾ ಬರ್ತೀವಿ, ಏನಾಗ್ತಾ ಇದೆ ನಿಮಗೆ? ಅವ್ರು ಹೇಳ್ತಾರೆ, ಕೆಲವರು ಹೇಳ್ತಾರೆ ನಾವು ಮಲಗಿದ್ದಾಗ ನನ್ನ ಮೇಲೆ ತುಂಬ ಭಾರವಾಗಿರ್ತಕ್ಕಂಥ ವೇಟ್ ಬರುತ್ತೆ, ಆ ತುಂಬ ಭಾರವಾಗಿರ್ತಕ್ಕಂಥ ವೇಟ್ ಬಂದ ನಾನು ಕೂಗ್ತೀನಿ, ಪಕ್ಕದವ್ರಿಗೆ ಯಾರು ಕೇಳಿಸಲ್ಲ ಅಂತ ಕೂಡ ಒಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ನನಗೆ ಅಮಾವಾಸ್ಯೆ ಬಂದರೆ ಪೌರ್ಣಮಿ ಬಂದರೆ ನಾನು ಮಲಗಿದ್ದಾಗ ನನ್ನನ್ನು ಯಾರೋ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡೋಗಿ ಎಲ್ಲೆಲ್ಲೋ ಬೆಟ್ಟ ಸುತ್ತಾಲ ಹತ್ತಿಸ್ತಾರೆ, ಬೇರೆ ಕಡೆ ಸುತ್ತಾಸ್ತಾರೆ ಅಂತ ಒಂದು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ನಾನು ಮಲಗಿರ್ಬೇಕಾದ್ರೆ ನನ್ನನ್ನು ಯಾರೋ ಕೂಡ ನೀನು ಬಂದ್ಬಿಡು ಅಂತ ನನಗೆ ಸಾಕು, ನಿನ್ನ ಜೊತೆಲಿ ಬಂದ್ಬಿಡು ಅಂತ ಕರಿತಾ ಇದ್ದಾರೆ ಅಂತ ಹೇಳುತ್ತೆ. ಇನ್ನೊಬ್ರು ಹೇಳ್ತಾರೆ, ಕೊನೆಗೆ ನೆನ್ನೆ ಅವ್ರು ಹೇಳಿ ಮಾಡಿದ್ರು ಅಂದರೆ ಮಲಗಿದ್ದಾಗ ಅವ್ರಿಗೆ ಕಾಲಿಂದ ಏನೋ ಒಂದು ಲೈಟ್ ಕರೆಂಟ್ ಥರ ಪಾಸ್ ಆಗುತ್ತಂತೆ. ಕರೆಂಟ್ ಥರ ಪಾದದಿಂದ ಪಾಸ್ ಆಗಿ ಹೋಗ್ತಾ ಕೊತ್ತಿಗೆ ಬಂದಾಗ ಅವ್ರಿಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ನನಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಕೊನೆಯಲ್ಲಿ ಎಲ್ಲೋ ಒಂದು ವನವಿಹಾರ ಮಾಡ್ಕೊಂಡು ಬಂದು ನಾನು ಬಿಟ್ಟಂಗಾಗುತ್ತೆ, ರಾತ್ರಿಯಲ್ಲಿ ನಿದ್ದೆ ಇರಲ್ಲ, ಇದೇ ಥರ ನನಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಸರಿ, ನಿಮ್ಗೆ ಏನಾದರೂ ದೈಹಿಕವಾಗಿ ತೊಂದರೆ ಆಗ್ತಾ ಇದೆ ಅಂದರೆ ಹೌದು, ನನಗೆ ತೊಡೆಗಳು ನೋಯ್ತಾ ಇದ್ದಾವೆ, ಬೆನ್ನು ನೋಯ್ತಾ ಇದೆ, ಕಾಲೆಲ್ಲ ಉರಿತಾ ಇದೆ, ಅನಾರೋಗ್ಯದ ಹೆಸರು ಹೇಳ್ತಾ ಇರ್ತಾರೆ. ಅವಾಗ ನಾವೇನು ಮಾಡ್ತೀವಿ, ಅವರನ್ನು ಪೂಜೆ ಅವ್ರ ದೇವ ಹೇಗೆ ಬಿಡ್ತೀವಿ ಅಂದರೆ ಮೊದಲು ಅವರನ್ನು ಒಂದು ದಿನ ನಿಶ್ಚಿತ ಮಾಡ್ತೀವಿ, ಒಂದು ಒಳ್ಳೆ ತಿಥಿಗಳಾಗಲಿ ನಕ್ಷತ್ರ ನಿಶ್ಚಿತ ಮಾಡ್ತೀವಿ. ನಿಶ್ಚಿತ ಮಾಡಿ ಸಂಬಂಧಪಟ್ಟ ಯಂತ್ರಗಳನ್ನು ಮಾಡ್ತೀವಿ, ಅದಕ್ಕೆ ಭೂತಾಳೆ ಅಂತ ಕರೀತಾರೆ. ಭೂತಾಳೆಗಳನ್ನು ಆಮೇಲೆ ಗಿಡಮೂಲಿಕೆ ಇಸ್ ವೆರಿ ಇಂಪಾರ್ಟೆಂಟು. ಈ ಸಿದ್ಧರ ಬೆಟ್ಟಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳು ಅದು ವೈಜ್ಞಾನಿಕವಾಗಿ ಅವರು ಉತ್ತರ ಕೊಡ್ತಾರೆ. ಏನಂದರೆ ಅದು ಯಾವ ಶಕ್ತಿ ಕೊಡುತ್ತೆ ಅಂತ ಗಿಡಮೂಲಿಕೆಗಳನ್ನು ಬಳಸಿ ಆ ಗಿಡಮೂಲಿಕೆಗಳಿಗೆ ಎಲ್ಲ ದೆವ್ವ ಹಿಡಿದಿರೋರಿಗೆ ಪಾದರಸ ಹಾಕಿ, ಮರ್ಕರಿ ಗೊತ್ತಲ್ಲ ಪಾದರಸ, ಆ ಪಾದರಸವನ್ನು ಹಾಕ್ತಾರೆ. ಆ ಪಾದರಸವನ್ನು ಹಾಕಿ ಒಂದು ಯಂತ್ರವನ್ನು ಮಾಡ್ತೀವಿ. ಯಂತ್ರವನ್ನು ಮಾಡಿ ನಾವೇನು ಮಾಡ್ತೀವಿ, ಅವ್ರು ಕೂರಿಸಿದಾಗ ಮೊದಲು ಅವ್ರು ರೆಡಿ ಇರ್ತಾರೆ, ನಿಂಬೆಹಣ್ಣು ಇದ್ದೇ ಇರುತ್ತೆ ಅಲ್ಲಿ, ಆ ನಿಂಬೆಹಣ್ಣು ಅಷ್ಟೊಂದು ಕುಂಕುಮಿಟ್ಟಾಗ ಅವ್ರ ಮನಸ್ಸಲ್ಲಿ ಉತ್ತರ ಕೂತಿರ್ತಾರೆ. ಅವ್ರು ಹೇಗಿರ್ತಾರೆ ಅಂದರೆ ಅವ್ರ ಮೇಲೆ ಏನಾದರೂ ಒಂದು ಸರಿ ಒಂದು ಸ್ಮಶಾನದಲ್ಲಿ ಒಂದು ಪೂಜೆ ಆಗ್ತಿತ್ತು. ಆ ಸ್ಮಶಾನದ ಹತ್ತಿರ ಪೂಜೆ ಆಗುವಾಗ ಅವ್ರಿಗೇನು ಮಾಡಬೇಕಂದ್ರೆ ಸ್ಮಶಾನದಲ್ಲಿ ಪೂಜೆ ಮಾಡಬೇಕು, ಅಥವಾ ಸ್ಮಶಾನದ ಹತ್ರ ಆಗಲಿಲ್ಲ ಅಂದರೆ ಸ್ಮಶಾನದ ಭಸ್ಮವಾದರೂ ಮಣ್ಣಾದರೂ ತರಬೇಕಾಗ್ತದೆ, ಅಥವಾ ಯಾವುದರ ಹಾಳು ಮಂಟಪ ಅಥವಾ ದೇವಾಲಯಗಳಲ್ಲಿ ಅವ್ರು ಬಿಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರ ಮಂತ್ರವನ್ನು ಹೇಳ್ತಾ ಅವ್ರಿಗೆ ಗೊತ್ತಿಲ್ಲದೆ ಮೈಯನ್ನು ಹೀಗೆ ತೂಗ್ತಾ ಹೋಗ್ತಾರೆ, ಮೈಯನ್ನು ತೂಗ್ತಾ ಕೆಲವರು ಏನು ಮಾಡ್ತಾರೆ, ಯಾರಾದರೂ ಅನುಭವಿ ಇರ್ತಕ್ಕಂಥ ಪಂಡಿತರಾದರೆ ಕೇಳ್ತಾರೆ, ನೀನು ಯಾರು, ಎಲ್ಲಿಂದ ಬಂದಿದ್ದೆ ಅಂದರೆ ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನಂತ ಶುರು ಮಾಡ್ತಾರೆ, ನಾನು ಇಲ್ಲಿಂದ ಬಂದಿದ್ದೀನಿ, ಅಲ್ಲಿಂದ ಬಂದಿನ ಮಾತಾಡ್ತಾರೆ. ಆವಾಗ ನೀನು ಎಲ್ಲಿದ್ಯಾ ಅಂದರೆ ದೆವ್ವಗಳನ್ನು ಬಿಡಿಸುವಾಗ ಎಷ್ಟೇ ನನ್ನ 100 ದೆವ್ವ ಬಿಡಿಸಿರೋದು ನೋಡಿದ್ದಾಗಲಿ 10 ಆಗಲಿ ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಬಯಕೆಗಳನ್ನು ತೀರಿಸಿಕೊಳ್ಳುವುದೇ ಅದು ಮುಖ್ಯ ಉದ್ದೇಶ. ಓಕೆ ಸರ್, ಒಂದು ಲಾಸ್ಟ್ ಕಾಮೆಂಟ್ ತಗೊಬಿಡ್ತೀನಿ. ಭಾನುಪ್ರಕಾಶ್ ಗುರುಗಳೇ, ನಂದೊಂದು ಪ್ರಶ್ನೆ. ದೇವರನ್ನ ನಂಬುವಂಥವ್ರನ್ನ, ಅಧ್ಯಾತ್ಮವನ್ನ ನಂಬುವಂಥವ್ರನ್ನ ಆಸ್ತಿಕರು ಅಂತ ಕರಿತೀವಿ. ಬಟ್ ಆಸ್ತಿಕರಲ್ಲೂ 2 ವಿಧ ಇದೆ. ಒಂದು, ಈಗ ಎಕ್ಸಾಂಪಲ್ ನನ್ನನ್ನು ತಗೊಳ್ಳೋದಾದ್ರೆ ಹೌದು, ನಾನು ದೇವ್ರನ್ನ ನಂಬ್ತೀನಿ, ಭಕ್ತಿ ಇದೆ, ಆದರೆ ಭಯ ಇಲ್ಲ. ಭಯ ಅಂದ್ರೆ ಯಾವುದು? ನಾನಿವತ್ತು ಸೋಮವಾರ ಈ ದೇವಸ್ಥಾನಕ್ಕೆ ಹೋಗ್ಲಿ ಅಂದ್ರೆ ನಂಗೇನೋ ಆಗ್ಬಿಡುತ್ತೆ, ಇಷ್ಟು ಗಂಟೆಗೆ ನಾನು ಪೂಜೆ ಮಾಡಲಿಲ್ಲ ಅಂದ್ರೆ ಇನ್ನೇನೋ ಆಗ್ಬಿಡುತ್ತೆ, ಇಂಥ ಉಂಗ್ರ ಹಾಕ್ಕೊಳ್ಬೇಕು, ಇಂಥ ದಿನ ಇಂಥ ಬಟ್ಟೆನೇ ಹಾಕೋಬೇಕು. ಇದು ವಿಪರೀತವಾದಂತಹ ಭಯನ, ಭಕ್ತಿನ. ಸೊ ಇದನ್ನ ಹೇಗೆ ನೀವು ವಿಶ್ಲೇಷಿಸಬಹುದು? ವೆರಿ ಕ್ವಿಕ್ ಆಗಿ ಹೇಳೋದಾದ್ರೆ ಸರ್, ನನ್ನ ಕ್ವೆಶನ್ ಲಾಂಗ್ ಆಯ್ತು, ಸಾರಿ. ಇದು ಜ್ಯೋತಿಷ್ಯ ನಂಬುವರ್ಗ್ ಮಾತ್ರ ಇದನ್ನ ನಾವು ಹೇಳಬಹುದೇ ಹೊತ್ತು ಜ್ಯೋತಿಷ್ಯ ಇಲ್ಲೇವರೆಗೆ ಇದು ಹೇಳಕ್ ಬರೋದಿಲ್ಲ ಅಮ್ಮ. ಇದು ಯಾಕೆ ನೀವು ಹೇಳಿದ್ರೆ ಆಗಲಿ ಆಸ್ತಿಕರು ನಾಸ್ತಿಕರು ಅಂತ, ಅಂದ್ರೆ ಅವ್ರಿಗೆ ಆಗ್ತಿಲ್ವಾ ನಿಮ್ಗೆ ಆಗ್ತೀರಿ ಅಂದ್ರೆ ಅವ್ರಿಗೆ ಯಾವುದೋ ರೂಪದಲ್ಲಿ ಆಗ್ತಿರುತ್ತೆ, ಅದನ್ನ ತಿಳ್ಕೊಳಕ್ ಗೊತ್ತಾಗಲ್ಲ. ಆದ್ರೆ 12 ರಾಶಿಗಳಲ್ಲಿ ನಮ್ಗೆ ಈಗ ಸಿಂಹ ರಾಶಿ ಇರುತ್ತೆ, ಅವರು ಮಾಣಿಕ್ಯ ಹಾಕುವಂತಾರೆ, ಆಮೇಲೆ ಮೇಷ ರಾಶಿ ಇರುತ್ತೆ, ಹವಳ ಹಾಕುವಂತಾರೆ, ವೃಷಭ ರಾಶಿ ಇರುತ್ತೆ, ವಜ್ರ ಹಾಕು, ಅದು ಹರಳುಗಳು ನವರತ್ನ ಇವೆಲ್ಲ ಬರೆದಿದ್ದಾರೆ. ಆದ್ರೆ ದೇಹಕ್ಕೆ ಯಾವುದೇ ಬೇಡವಾದ ಒಂದು ವಸ್ತು ನನಗೆ ಬಂದರೆ ಅದರಿಂದ ನನಗೆ ಏನೋ ಒಂದು ಹಿಂಸೆ ಆಗ್ತಿರುತ್ತೆ. ಈಗ ಯಾವ ಸಗಣಿ ಮೆತ್ಕೊಂಡ್ರೆ ಸಗಣಿ ವಾಸನೆ, ಗಂಧ ಮೆತ್ಕೊಂಡ್ರೆ ಗಂಧದ ವಾಸನೆ. ಹಾಗೆ ಬೇಡದೇ ಇರುವಂತ ರಾಶಿಗಳವ್ರಿಗೆ ನಾವು ಅವ್ರು ಬಂದು ಕೇಳ್ತಾರೆ, ನಿಮ್ ರಾಶಿ ಇದು, ನಿಮ್ಗೆ ಇದ್ರಲ್ಲಿ ಆಗ್ಬೋದಾ ಅಂತ. ಅವನಿಗೆ ಸಮಸ್ಯೆಗೆ ಸಮಾಧಾನ ಕೊಡುವಂತ ಪ್ರಶ್ನೆಗೆ ಅವನಿಗೆ ಉತ್ತರ ಹೇಳಿ ಅದಕ್ಕೆ ಅದನ್ನು ಹೇಳ್ಬೇಕು. ಈಗ ಬಾಗಿಲುಗಳು ಹೇಳ್ತಾರೆ, ಪೂರ್ವದಲ್ಲಿ ಇರೋರಿಗೆ ಯಾವ ಬಾಗಿಲು, ದಕ್ಷಿಣದಲ್ಲಿ ಯಾವ ಬಾಗಿಲು, ಯಾವ ರಾಶಿಗಳಿಗೆ ವಾಸ ಮಾಡೋದು, ಭೂಮಿಲಿ ಯಾರು ವಾಸ ಮಾಡ್ತಾರೆ, ಮೇಲೆ ಯಾರು ವಾಸ ಮಾಡ್ತಾರೆ, ಅಪಾರ್ಟ್ಮೆಂಟ್ ಅಲ್ಲಿ ಹೆಂಗೆ, ಕೆಳಗೆ ಹೆಂಗೆ, ಇವೆಲ್ಲ ವಾಸ್ತುಶಾಸ್ತ್ರಗಳಲ್ಲಿ ಇವೆಲ್ಲವೂ ಬರ್ತಾರೆ. ಆದ್ರೆ ಇದು ನಂಬಿಕೆ ಇರೋರು ಮಾತ್ರ ಔಷಧಿ ಅಂತ ಹೇಳಿದೀನಿ. ಈಗ ಡಾಕ್ಟರ್ ಔಷಧಿ ಆಗಲ್ಲ, ಕೆಲವರಿಗೆ ಅಲೋಪತಿ ತಗೋತಾರೆ, ಕೆಲವರು ಆಯುರ್ವೇದ ಅದು ತಗೋತಾರೆ, ಅವ್ನಿಗೆ ಇದಾಗಲ್ಲ. ಹಾಗೆ ಈಗ ಮೇಡಮ್ ಹೇಳಿದ್ರು
ಆದ್ರಿಂದ ಒಟ್ಟಲ್ಲಿ ಇದು ಕಾಯಿಲೆ ವಾಸಿ ಆಗೋದು ಮುಖ್ಯ ಹೊತ್ತು ನಮ್ ಚರ್ಚೆ ಇಲ್ಲ. ಆದ್ರಿಂದ ಎಲ್ಲಾ ವಿದ್ಯೆಗಳು ಎಲ್ಲಕ್ಕೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ಬಿಟ್ಟಿದ್ದಾರೆ. ಡಾಕ್ಟರ್ನ ಮಹಾವಿಷ್ಣುವನ ಸ್ವರೂಪ. ನೀವೇ ಒಂದ್ ಮಾತು ಹೇಳಿದ್ರೆ ಆಗ್ಲೇನೆ, ಈಗ ಕೊನೆಯಲ್ಲಿ ಎಲ್ಲ ಆಯ್ತು ಸರ್, ನಾವು ಭಗವಂತ ಗಾಡಿದಾನೆ, ಈ ಲಾಸ್ಟ್ ಅಲ್ಲಿ ನೋಡ್ಕೊಳ್ಬೇಕು, ಅವನ್ನ ನಮ್ಮ ಪ್ರಯತ್ನ ಎಲ್ಲ ಮಾಡಿದ್ವಿ ಏನ್ಬಿಡ್ತಾನೆ ಅಂತ. ಆದ್ರಿಂದ ಕೊನೆಯಲ್ಲಿ ಏನಾದ್ರೂ ಸಹಿತ ಭಗವಂತನೇ ನಮ್ಮನ್ನ ಯಾವುದೋ ಒಂದು ಅಗೋಚರವಾದಂತ ಶಕ್ತಿ ನಮ್ಮನ್ನ ಕಾಪಾಡ್ತಾ ಇರುತ್ತಲ್ವಾ. ಅದಕ್ಕೋಸ್ಕರ ಇದನ್ನ ನಾವು ನಂಬಿದರೆ ಮಾತ್ರ ಈ ಕೆಲಸ ಮಾತ್ರ ಔಷಧಿ. ಆದ್ರೆ ಮೂಢನಂಬಿಕೆ ಇದೆಯಲ್ಲಮ್ಮ, ಅದೆಲ್ಲ ಪಾಪ ಇನ್ನು ಹಳ್ಳಿಗಳೆಲ್ಲ ಬೇಕಾದಷ್ಟಿರುತ್ತೆ. ಅವ್ರು ಹೇಳ್ಕೊಡ್ಬೇಕು, ಮಾಡ್ಬೇಕು. ಅವೆಲ್ಲ ಮಾಡಿದಾಗ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಆದ್ರೆ ಇದೆಲ್ಲ ನಮಗೆ ಅನೇಕ ಆಯುರ್ವೇದಗಳಲ್ಲಿ ಅವ್ರು ಹೇಳಿದಾಗೆ ನಮ್ಮ ಉತ್ತರನ ಗಿಡವನ್ನ ನಮ್ಮ ತಾತ ಅವರೆಲ್ಲ ಕೀಳಾಗ ಉತ್ತರನ ಗಿಡ ದಕ್ಷಿಣದ ಬೇರೆ ಹೋದ್ರೆ ಅದು ಕೃತ್ರಿಮ ಮಾಟಕ್ಕೆ ಯಂತ್ರ ಮಾಡೋರು, ಉತ್ತರಕ್ಕೆ ಹೋದ್ರೆ ಧನ, ಪಶ್ಚಿಮಕ್ಕೆ ಹೋದ್ರೆ ಒಂದು ಬೇರು. ಇದೆಲ್ಲ ಇಲ್ವಾ ಅಂತಂದ್ರೆ ಇವೆಲ್ಲವೂ ಸಹಿತ ಗಿಡಮೂಲಿಕೆಗಳು ಏನಿದೆಯೋ ಅದಷ್ಟು ವಿದ್ಯೆಗಳನ್ನ ಅನುಭವಿಸಿ ಅವನು ಇದಾಗಿರ್ಬೇಕು. ಈಗ ಹೇಳಿದ್ರೆ ದೈವಭೂತ ಸಿಟಿಲೆಲ್ಲ ಬರೋದಿಲ್ಲ. ಅವ್ರು ಹೇಳಿದಾಗೆ ಅದು ಪಾಲ ಮರ ಇರಬೇಕು, ಪಾಳ ದೇವಸ್ಥಾನ ಆಗಿರ್ಬೇಕು, ಹೊರಗಡೆ ಆಗಿರ್ಬೇಕು. ಅವರಿಗೆ ದೇವರಿದ್ದಾರೆ, ನಮ್ದಲ್ಲೇ ಇರುವಂತವ್ರಿಗೆ ಇಲ್ಲ ಅಂತ ಅಷ್ಟೇ. ಬಟ್ ಮೂಢ ನಂಬಿಕೆ ಬೇಡ ಅಂತ. ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೆ. ಎಸ್, ಇವತ್ತು ದೇವರಿದ್ದಾನ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಖಂಡಿತವಾಗ್ಲೂ ಆಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದನ್ನ ನಾವು ಮೆಡಿಕಲ್ ಅಥವಾ ಸೈನ್ಸ್ ಅಲ್ಲಿ ನೋಡ್ತೀವಿ. ಆಧ್ಯಾತ್ಮ ಅಂಡ್ ನನಗೆ ಇಲ್ಲಿ ಹೋದ್ರೆ ನೆಮ್ಮದಿ ಸಿಗುತ್ತಪ್ಪ ಅನ್ನುವಂಥದ್ದನ್ನ ದೇವಸ್ಥಾನಗಳಲ್ಲಿ ನೋಡ್ತೀವಿ. ಆದ್ರೆ ದೆವ್ವ ಬಂದಿದೆ ಮೈ ಮೇಲೆ, ಅದನ್ನ ಬಿಡಿಸ್ತೀನಿ ಅಂತ ಜೀವವನ್ನ ತೆಗೆಯೋ ಹಂತಕ್ಕೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ, ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.